ನಮಸ್ಕಾರ ಸ್ನೇಹಿತರೆ, ಈಗ ನೋಡ್ಬೋದು ಜಸ್ಟ್ ಬಂದಿರತಕ್ಕಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಅನ್ನೋದಾದ್ರೆ, ಈ ಶಿಕ್ಷಕರ ನೇಮಕಾತಿ 2026-27ನೇ ಸಾಲಿನಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ HSTR ಏನಪ್ಪಾ ಅನ್ನೋದಾದ್ರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಸ್ಟ್ ಬಂದಿರತಕ್ಕಂಥ ಅಪ್ಡೇಟ್ ನ್ಯೂ ಸಿಯಾಂಡರ್ಸ್ ಬಿಟ್ಟಿದೆ ಕರ್ನಾಟಕ ರಾಜ್ಯಪತ್ರದಲ್ಲಿ. ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಮುಖವಾಗಿ ಏನ್ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಶನ್ ಹೈಸ್ಕೂಲ್ ಟೀಚರ್ ಬರಿಬೇಕು ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ಲಸ್ ಏನ್ ಬಿಟ್ಟಿದ್ದಾರೆ, ಆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬರಿಬೇಕಾದ್ರೆ ನಾವು ನ್ಯೂ ವೇಟೇಜ್ ಲಿಸ್ಟ್ ಎಷ್ಟು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನೋಡೋಣ, HSTR ಎಕ್ಸಾಮ್ ನ್ಯೂ ಸಿಯಾಂಡರ್ ರೂಲ್ಸ್ ಏನು ಅನ್ನೋದಾದ್ರೆ, ಫಸ್ಟ್ ನೋ TET. ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಪ್ರತಿಯೊಂದು HSTR ಎಕ್ಸಾಮ್ ಬುಕ್ ಲಿಸ್ಟ್ ಅಥವಾ ಸಿಲೆಬಸ್ ಹೇಳ್ತಾ ಹೋದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ TET ಇರುವುದಿಲ್ಲ ಅಂತ ಹೇಳ್ತಾ ಹೋಗಿದ್ದೇನೆ. ಹಾಗೆ ಬಂದಿದೆ, TET ಇಲ್ಲ. HSTR ಎಕ್ಸಾಮ್ ನೋ TET ಅಂತ ಕೊಟ್ಟಿದ್ದಾರೆ ಸಿಯಾಂಡರ್ ರೂಲ್ಸ್ ನಲ್ಲಿ. ನೆಕ್ಸ್ಟ್ ಬರೋದಾದ್ರೆ ನೋ PG. ಸರ್ ನಾನು MSc ಮಾಡಿದ್ದೀನಿ, MA ಮಾಡಿದ್ದೀನಿ ಅಥವಾ ಮಾಡಿಲ್ಲ, ನಾವು ಎಕ್ಸಾಮ್ ಬರೀಬಹುದು ಅನ್ನೋರಿಗೆ ನೋ PG ಬಂದ್ಬಿಟ್ಟಿದೆ. ಸಿಯಾಂಡರ್ ರೂಲ್ಸ್ ನಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ನೀವು PG ಮಾಡಿದ್ರು ಉಪಯೋಗ ಇಲ್ಲ, ಹೈಸ್ಕೂಲ್ ಟೀಚರ್ ಬರೀಬಹುದು. ಓನ್ಲಿ B.Ed ಮಾಡಿದವರು ಎಲ್ಲ ಆಸ್ಪಿರೆಂಟ್ಸ್ಗಳು ಹೈಸ್ಕೂಲ್ ಟೀಚರ್ಗೆ ಬರೀಬಹುದು, ಎಲ್ಲರೂ ಬರೀಬಹುದು. B.Ed ಏನ್ ಕಂಪ್ಲೀಟ್ ಆಗಿದ್ದು, ಸರ್ ನಂದು ಏನೋ TET ಆಗಿದ್ದಿಲ್ಲ, ಬೇಡ. ಸರ್ ನನ್ PG ಆಗಿಲ್ಲ, ಬೇಡ. ಓನ್ಲಿ B.Ed ಆದ್ರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದು ನೀವು ಸಿಯಾಂಡರ್ ಬಿಟ್ಟಿದೆ. ನೆಕ್ಸ್ಟ್ ನೋ ಸೆಂಟ್ರಲ್ TET. ಏನ್ ಸೆಂಟ್ರಲ್ TET ನಾನು ಪಾಸ್ ಆಗಿಲ್ರಿ, ಅದನ್ನ ಹಾಕ್ಬೋದ? ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ಅಂತ ಹೇಳ್ತಾ ಹೋಗಿದ್ದೀನಿ ನಾನು ಹಲವು ರೀತಿ ವಿಡಿಯೋದಲ್ಲಿ. ಹಾಗಾಗಿ ಅದೇ ಪ್ರಮಾಣದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯಪತ್ರದಲ್ಲಿ ಸಿಯಾಂಡರ್ ರೂಲ್ಸ್ ಬಿಟ್ಟಿದ್ದಾರೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ, ಹಾಗಾದ್ರೆ ಸೆಲೆಕ್ಷನ್ ಪ್ರೋಸೆಸ್ ಎಷ್ಟು ರೀತಿಯಾಗಿರುತ್ತೆ ಸರ್? CET ಎಷ್ಟು ಇರುತ್ತೆ? ನಾ B.Ed ಓದ್ಬಿಟ್ಟಿದ್ದೀನಿ, ಮತ್ತು ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟ್ ತಗೊಂತಾರೆ, ಮತ್ತೆ ಮೇನ್ CET ಯಲ್ಲಿ ಎಷ್ಟು ಪರ್ಸೆಂಟ್ ತಗೊಂತಾರೆ? ಈಗ ನೀವು ಅಪ್ಲಿಕೇಶನ್ ಹಾಕಿದ್ರಿ, ನಾಳೆ ನೋಟಿಫಿಕೇಶನ್ ಆದ್ರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ನಡೆಸುತ್ತೆ. ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಪೇಪರ್ 1 100 ಮಾರ್ಕ್ಸ್, ಪೇಪರ್ 2 100 ಮಾರ್ಕ್ಸ್, ಇವೆರಡನ್ನು ನೀವು 200 ಮಾರ್ಕ್ಸ್ ತಗೊಂಡಾಗ ಎಷ್ಟು ಪರ್ಸೆಂಟೇಜ್ಗೆ ಕೌಂಟ್ ಮಾಡ್ತಾರೆ? ಮೇನ್ CET ಅಂತ ನಾವು ಕರಿತೀವಿ. ಅವ್ನು ಮೇನ್ CET ಎರಡು ಪೇಪರ್ಗಳಿಗೆ 85% ತಗೊಂತಾರೆ. ನಾನು 90 ಅಂತ ಹೇಳಿದ್ದೆ. ಸೊ 5 ಕಡಿಮೆ ಮಾರ್ಕ್ಸ್ ಮಾಡಿದ್ರೆ ಅದನ್ನ ಡಿಗ್ರಿಗೆ ಹಾಕೊಂಡಿದ್ರೆ, ಡಿಗ್ರಿ ನಾವೇನು 10 ಅಂತಿದ್ವಲ್ಲ ಅದನ್ನ ಏನ್ ಮಾಡಿದ್ದಾರೆ, ಇದಕ್ಕೆ ಹಾಕೊಂಡಿದ್ದಾರೆ, ಡಿಗ್ರಿಗೆ 3 ಹಾಕೊಂಡಿದ್ದಾರೆ. ಇಲ್ಲಿಗೆ 85 ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ, ಈ ಡಿಗ್ರಿ ಎಷ್ಟಪ್ಪ ಅಂದ್ರೆ 13% ತಗೊಂಡಿದ್ದಾರೆ. ಮೇನ್ CET ಏನ್ ನೀವು ಬರೀತಿರೋ ಅದು 85% ಆಯ್ತು, ಮ್ಯಾಕ್ಸಿಮಮ್ ಆಯ್ತು. ಡಿಗ್ರಿ ಎಷ್ಟಪ್ಪ ಅಂದ್ರೆ 13% ಮಾಡಿದ್ದಾರೆ. ಡಿಗ್ರಿ ನೀವು ಆಲ್ರೆಡಿ ಪದವಿ ಮುಗಿಸಿದ್ರ, ಅಲ್ಲಿ ನೀವು 13% ನೀವು ಲೆಕ್ಕವನ್ನು ಹಾಕಿ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ಓಕೆ. ನೆಕ್ಸ್ಟ್ B.Ed 2%, ನೀವು ಆಲ್ರೆಡಿ B.Ed ಮಾಡಿದ್ದೀರಾ, ಆ B.Ed ಗೆ 2% ಮಾಡಿ ನಿಮಗೆ ಬರ್ತೈತಿ ಎಷ್ಟು ಪರ್ಸೆಂಟೇಜ್. ಈಗ ಆಲ್ರೆಡಿ ನಾವು ನೋಡ್ಬೋದು, ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ ನಲ್ಲಿ ಇವೆರಡು ನೀವು ಪರ್ಸೆಂಟೇಜ್ ತಗೊಂಡು ಇಟ್ಕೋಬಹುದು. ನಿಮ್ಗೆ ಆಲ್ರೆಡಿ ಪರ್ಸೆಂಟೇಜ್ ಆಗಿದೆ, ನೀವೆರಡು ಪರ್ಸೆಂಟೇಜ್ ತಗೊಂಡಿದ್ರ ಆಲ್ರೆಡಿ. ಡಿಗ್ರಿ ಮತ್ತು ಏನ್ B.Ed ಮಾಡಿದ್ರು ಇವನ್ನೆರಡು ಕೌಂಟ್ ಮಾಡ್ಕೊಳ್ರಿ. ಇನ್ನು ಒಂದೇ ಉಳಿದಿರೋದು ಅದು ಏನಪ್ಪಾ ಅಂದ್ರೆ ಮೇನ್ CET. ಇನ್ನು ಅಪ್ಲಿಕೇಶನ್ ಕರೆದಿಲ್ಲ, ಅಪ್ಲಿಕೇಶನ್ ನಿಮ್ ಪೋಸ್ಟ್ ಎಷ್ಟು ಅನ್ನೋದ್ರ ಬಗ್ಗೆ ಬಿಡ್ತಾರೆ. ನೆಕ್ಸ್ಟ್ ಬಿಟ್ಟು ಮತ್ತೆ ಅಪ್ಲಿಕೇಶನ್ ಕರೀತಾರೆ. ಸೊ ಇದು 85% ಗೆ ನೀವು ಹೋರಾಟ ಮಾಡಬೇಕು. ಅಂದ್ರೆ ನೀವು 85% ಗೆ ಅಲ್ಲಿ ಮೇನ್ CET ಅಂತ ಅದು ಪೇಪರ್ 1 ಪೇಪರ್ 2 ಗೆ ನೀವೇನ್ ಸ್ಕೋರ್ ಮಾಡ್ತಿರೋ ಅದೇ ನಿಮ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ. ಯಾಕಂದ್ರೆ ಇವು ಎಷ್ಟು 15% ಆಗಿಬಿಟ್ಟಿದ್ದು ಆಲ್ರೆಡಿ. ನೀವು 15% ಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಈಗ ಜಸ್ಟ್ ನಿಮ್ಗೆ ಪರ್ಸೆಂಟೇಜ್ ತಿಳಿತಿದೆ. ಇದು 85% ಏನೂ ತಿಳಿದಿಲ್ಲ, ಯಾಕಂದ್ರೆ ನೀವು ಎಕ್ಸಾಮ್ ಬರೋ ಬರ್ತೀರಲ್ಲ, ಅವ್ರು ಏನು ನಿಮ್ ಸ್ಕೋರ್ ನೀವು ಲೆಕ್ಕ ಹಾಕಿಂತೀರೋ ಅವಾಗ ನೀವು ಆ ಲೆಕ್ಕವನ್ನು ಹಾಕಬಹುದು. ಈಗ ಜಸ್ಟ್ ಬಂದಿರತಕ್ಕಂಥದ್ದು. ಸೊ ಟೋಟಲ್ ಎಷ್ಟು 100 ಮಾರ್ಕ್ಸ್ ಆಯ್ತಲ್ಲ. CET 85 ಕನ್ಫರ್ಮ್, ಡಿಗ್ರಿ 13% ಕನ್ಫರ್ಮ್, B.Ed 2% ಕನ್ಫರ್ಮ್. ಹಾಗಾಗಿ ಇದು ನ್ಯೂ ಸಿಯಾಂಡರ್ ರೂಲ್ಸ್. ಈಗ ಅದೇ ಸಿಯಾಂಡರ್ ರೂಲ್ಸ್ ನಾನು ಕಮ್ಯುನಿಟಿ ಗ್ರೂಪ್ ನಲ್ಲಿ ಕಳಿಸಿದ್ದೀನಿ. ವಾಟ್ಸ್ಆಪ್ ಯಾರೇ ನೋಟ್ಸ್ ತಗೊಂಡಿದ್ರು ಅವರೆಲ್ಲರಿಗೂ ನೋಡು ಇದೇನಂದ್ರೆ ಲಿಂಕ್ ಕಳಿಸಿದ್ದೀನಿ, ಏನ್ ರಾಜ್ಯಪತ್ರ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಡಿಗ್ರಿಯಲ್ಲಿ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ತಗೊಂಡಿರಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಮತ್ತು B.Ed ಮಾಡಿದವ್ರಿಗೆ ಸೇಮ್ ಇದೆ. ಈಗ ನೋಡಿ, ಈಗ ಗ್ರೇಡ್ 1 ಗ್ರೇಡ್ 2 ದೈಹಿಕ ಶಿಕ್ಷಕರಿಗೂ ಅವರು ನೇಮಕ ಮಾಡ್ಕೊಳ್ತೀವಿ ಅನ್ನೋದು ಅವ್ರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವ ಸೇಮ್ ಪ್ಯಾಟರ್ನ್ ಇದು. ಅವ್ರಿಗೆ ಕೂಡ ಮೇನ್ CET 85, ಡಿಗ್ರಿ 13%, B.Ed 2% ಸೇಮ್ ಅದೇ ರೀತಿಯಲ್ಲಿ ಅವರು ಮಾಡಿದ್ದಾರೆ. ನಾನೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಈಗ ಜಸ್ಟ್ ಮಾಹಿತಿ ಬಂದ ಪ್ರಕಾರ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಕನ್ಫರ್ಮ್ ಮೇನ್ ಕ್ವಾಲಿಫಿಕೇಶನ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಮೇನ್ CET
ಏನ್ ವೇಟೇಜ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಈಗ ನಿಮ್ಗೆ ಒಂದು ತಲೆಯಲ್ಲಿ ಇರ್ಲಿ ಸ್ಟಡಿನ ಮತ್ತೆ ನೀವು ಸ್ಟ್ರಾಂಗ್ ಆಗಿ ಮಾಡಿ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಫುಲ್ ಸಮರಿ ಆಗಿ ನಾನು ಏನಪ್ಪ ಅಂದ್ರೆ ಸಿ ಅಂಡ್ ರೂಲ್ಸ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನು ನೋಡಿ ಈಗ ಕನ್ಫರ್ಮ್ ಆಯ್ತು ಯಾರ್ಯಾರು ನಾನು ಸ್ಟಡಿ ಮಾಡ್ಬೇಕಿತ್ತು. ಸೊ ಕನ್ಫರ್ಮ್ ಇಲ್ಲ ಸರ್, ನೀವು ಸಿ ಅಂಡ್ ರೂಲ್ಸ್ ಬಿಟ್ಟಿಲ್ಲ, ಅಲ್ಲಿ ಮಠ ಅವರು ಮಾನಸಿಕವಾಗಿ ಅವರು ಆಗಿದ್ರು ಕುಗ್ಗಿದ್ರು ಅನ್ನೋದ್ರ ಬಗ್ಗೆ. ಹಾಗಾಗಿ ಈಗ ಬಿಟ್ಬಿಟ್ಟಿದ್ದಾರೆ ನೋಡಿ. ಈಗ ಸಿ ಅಂಡ್ ರೂಲ್ಸ್ ಬಿಟ್ಟಿದ್ದಾರೆ ಅಂದ್ರೆ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ 100%. ನಾಳೆನೇ ಆಗ್ಬೋದು. ಆ ರೀತಿ ಈ ಸಿ ಅಂಡ್ ರೂಲ್ಸ್ ಬಿಟ್ಟೆ ಅವ್ರು ನೋಟಿಫಿಕೇಶನ್ ಮಾಡ್ತಾರೆ. ಈ ಸಿ ಅಂಡ್ ರೂಲ್ಸ್ ಬಂತು, ಈಗ ನೆಕ್ಸ್ಟ್ ಬರೋದು ನೋಟಿಫಿಕೇಶನ್ ಜಾಬ್ ಎಷ್ಟು ಅನ್ನೋದ್ರ ಬಗ್ಗೆ ಬಿಟ್ಟು ನೋಟಿಫಿಕೇಶನ್ ಬಿಟ್ಬಿಡ್ತಾರೆ. ಹಾಗಾಗಿ ನೀವು ಏನ್ ಸ್ಟಡಿ ಮಾಡ್ತಿದ್ರು ಸೊ ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ಗಳಲ್ಲಿ ಏನೇನು ವೀಕ್ ಇದ್ರು ಅವರು ಅಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಫುಲ್ ಸಮರಿ ಡೀಟೇಲ್ಸ್ ಸಿ ಅಂಡ್ ರೂಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.